ಕಥೆ ಹೇಳಜ್ಜಿ ಅಂತ ಸಣ್ಣ ಹುಡುಗರು ಕೇಳ್ತಾವ. ನಾನ್ ಹೇಳೋ ಕತಿ ಲಕ್ಷಿಟ್ಟು ಕೇಳ್ರಿ, ದೊಡ್ಡೋರು ಕೇಳ್ರಿ. ಕಾಡಿದ್ರ ನಾಡು, ಕಾಡಿದ್ರ ಜೀವನ ಅನ್ನೋದು ನನ್ನ ಕಥೆ. ನಮ್ಮವ್ವ ಬ್ಯಾರೆ ಅಲ್ಲ, ಚಿಂಚೋಳಿಯ ಈ ಕಾಡು ಜಲರಾಶಿ ಬ್ಯಾರೆ ಅಲ್ಲ. ಹಡೆದವ್ವನ ಒಡಲಿನಿಂದ ಕಾಡಿನ ಮಡಿಲು ಸೇರಿದೆ. ಆಡಿ ಬೆಳೆದ ತೊಟ್ಟಿಲೂ ಇದೆ, ಜೀವನದ ಮೆಟ್ಟಿಲೂ ಇದೆ. ಆದರೂ ಮನುಷ್ಯನ ದುರಾಸೆ ಯಾವುದನ್ನು ಬಿಟ್ಟೈತಿ? ಕಾಡು ಅಂದ್ರೆ ಬೇಕಾಬಿಟ್ಟಿ ಲೂಟಿ ಹೊಡೆಯೋ ಖಜಾನೆಯಾಗಿತ್ತು. ಇನ್ನು ಇದನ್ನು ಹಾಳುಗೆಡಬಾರ್ದು ಅಂತ ಸರ್ಕಾರ ಮತ್ತು ಅರಣ್ಯ ಇಲಾಖೆ ರಾತ್ರಿ ಹಗಲು ಕಣ್ಣಿಟ್ಟಿದ್ದಾರ. ಕಾಡು ಉಳಿಬೇಕು, ನಾವು ಬಾಳ್ಬೇಕು. ಆದ್ರ ಅದ್ಹೆಂಗ? ಅಧಿಕಾರಿಗಳೇ ಹೇಳ್ತಾರ, ಕೇಳ್ರಿ. ಚಿಂಚೋಳಿ ವನ್ಯಜೀವಿ ವಲಯದ ಒಟ್ಟು ವಿಸ್ತೀರ್ಣವು 13,488 ಹೆಕ್ಟರ್ ಇದೆ. 134 ಚದರ ಕಿಲೋಮೀಟರ್ ಇದೆ. ಇಲ್ಲಿ ಇದೊಂದು ದಕ್ಷಿಣ ಭಾರತದಲ್ಲಿ ಪ್ರಥಮ ಶುಷ್ಕ ವನ್ಯಜೀವಿ ವಲಯ ಅಂತ ಹೇಳ್ಬೋದು. ಫಸ್ಟ್ ಡ್ರೈ ಲ್ಯಾಂಡ್ ಸ್ಯಾಂಚುರಿ ಇನ್ ಸೌತ್ ಇಂಡಿಯಾ. ಅದೇ ರೀತಿಯಾಗಿ ಇಲ್ಲಿ ಅನೇಕ ಪ್ರಾಣಿಗಳ ಆವಾಸ ಸ್ಥಾನ ಕೂಡ ಈ ಒಂದು ಚಿಂಚೋಳಿ ವನ್ಯಜೀವಿ ಧಾಮವಾಗಿದ್ದು, ಇಲ್ಲಿ ಅನೇಕ ಜಾತಿಯ ಜಿಂಕೆಗಳು, ಚುಕ್ಕೆ ಜಿಂಕೆಗಳು, ಬಾರ್ಕಿಂಗ್ ಡಿಯರ್, ಸ್ಪಾಟೆಡ್ ಡಿಯರ್, ನೀಲ್ಗಾಯಿ ಕೂಡ ಮೊನ್ನೆ ನಮ್ಮ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಬೆಂಕಿ ಸೀಸನಲ್ಲಿ ಫೈರ್ ವಾಚರ್ಸ್ ಅಂತ ನೇಮಕ ಮಾಡಿಕೊಂಡು ಅರಣ್ಯ ಪ್ರದೇಶಕ್ಕೆ ಬೆಂಕಿ ಬೀಳೋದಾಗೆ ನಮ್ಮ ಧಾಮದ ಅಲ್ಲಲ್ಲಿ 6 ನಾವು ಫೈರ್ ಟವರ್ಸ್, ವಾಚ್ ಟವರ್ಸ್ ಮಾಡಿದ್ದೇವೆ. ಆ ವಾಚ್ ಟವರ್ಸ್ ಮೇಲ್ಗಡೆ ಬೈನಾಕುಲರ್ಗಳನ್ನು ನೀಡಿ ನಮ್ಮ ವಾಚರ್ಸ್ಗಳ ಸಹಾಯದಿಂದ ಬೆಂಕಿ ಬಿದ್ದ ತಕ್ಷಣ ನಮಗೆ ಈಗ ನಮ್ಮ ಇಲಾಖೆಯಿಂದ ಮಾಡಿದ ವೆಬ್ಸೈಟಲ್ಲಿ ಕೂಡ ಮೆಸೇಜ್ ದೊರೆಯುತ್ತೆ. ಬೈನಾಕುಲರ್ ಸಹಾಯದಿಂದ ಕೂಡ ನಮಗೆ ಕಂಡುಬರುತ್ತೆ. ಜನರ ಸಹಭಾಗಿತ್ವದಲ್ಲಿ ನಾವು ಒಂದು ಅರಣ್ಯ ಸಂರಕ್ಷಣೆಗಾಗಿ ಮುಂದಾಗಿದ್ದೇವೆ. ಈ ನಮ್ಮ ಗ್ರೀನ್ ಇಂಡಿಯಾ ಮಿಷನ್ ಯೋಜನೆಯಡಿಯಲ್ಲಿ ನಾವು ಅದರ್ ಆ್ಯಕ್ಟಿವಿಟೀಸಲ್ಲಿ ನಮ್ಮ ಫಲಾನುಭವಿಗಳಿಗೆ ನಾವು ಟೈಲರಿಂಗ್ ಏನು ಟ್ರೈನಿಂಗ್ ಕೊಟ್ಟು ಅವರಿಗೆ ಟೈಲರಿಂಗ್ ಮಷಿನ್ ಕೊಡ್ತಾ ಇದ್ದೀವಿ. ಟೈಲರಿಂಗ್ ಮಾಡೋದ್ರಿಂದ ನಮ್ಮ ಮಹಿಳೆಯರಿಗೆ ಮನೆಯಲ್ಲೇ ಕುಂತ್ಕೊಂಡು ಬೇರೆ ಬೇರೆ ಒಂದು ಬಟ್ಟೆ ಹೊಲೆಯುವಂತೂ ಕಲ್ತ್ಕೊಂಡಿದ್ದಾರೆ. ಅದು ಬಟ್ಟೆ ಹೊಲಿದು ಅವರು ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅದರಿಂದ ಜನ್ರೇಷನ್ ಆಗಿದೆ. ಒಂದು ಸಣ್ಣ ಹಳ್ಳಿಯಲ್ಲಿ ಅಂಥ ಒಂದು ಸ್ಕೀಮ್ ಬಂದಿದೆ ಅಂದರೆ ನಾವು ಅದಕ್ಕೆ ಚಿರಋಣಿ ಈ ಅರಣ್ಯ ಇಲಾಖೆಗೆ. ನಮಗೆ ಒಂದು ಮಿಷನ್ಗಳು ಕಲಿಯೋಕ್ಕೆ ಕೊಟ್ಟಿದ್ದಾರೆ ಅರಣ್ಯ ಇಲಾಖೆ ಕಡೆಯಿಂದ. ಅವರೇ ಆದಂಥ ಎಲ್ಲನೂ ಮೆಕ್ಯಾನಿಕ್ ಆಗಲಿ ಎಲ್ಲ ಸೆಟ್ ಮಾಡೋದಾಗಲಿ ಅವರೇ ಮಾಡಿ ಎಲ್ಲ ನಮ್ಗೆ ಜಸ್ಟ್ ಯೂಸ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಮತ್ತು ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ಹೊಲಿಬೇಕು ಅನ್ನೋ ಒಂದು ತರಬೇತಿಗಳನ್ನು ಕೊಡಿಸಿದ್ದಾರೆ. ಲಾಸ್ಟಲ್ಲಿ ಮುಗ್ದಾದ್ಮೇಲೆ ನಮಗೆ ಒಂದು ಮಿಷನನ್ನು ಕೊಡ್ತೀವಿ ಅನ್ನೋದೊಂದು ಇದು ಹೇಳಿದ್ದಾರೆ. ಗ್ರೀನ್ ಇಂಡಿಯಾ ಮಿಷನ್ ಸ್ಕೀಮ್ ಇದೆ. ಇದು ಒಟ್ಟು ಕರ್ನಾಟಕದಲ್ಲಿ 3 ಕಡೆ ಮಾತ್ರ ಸ್ಥಾಪನೆ ಆಗಿದೆ. ಒಂದು ಸಿರ್ಸಿ, ಇನ್ನೊಂದು ಹಾಸನಲ್ಲಿ, ಇನ್ನೊಂದು ನಮ್ಮೂರಲ್ಲಿ. ಇದು ಕಲಬುರಗಿ ವಿಶೇಷ. ಇಲ್ಲಿ ಚಿಂಚೋಳಿ ವನ್ಯಧಾಮ ಏನಿದೆ ಇಲ್ಲಿ ಮಾತ್ರ ಇದು ಜಿಮ್ ಗ್ರೀನ್ ಇಂಡಿಯಾ ಮಿಷನ್ ನಾವು ಸ್ಥಾಪನೆ ಮಾಡಿದ್ವಿ. ಅವ್ರಿಗೆ ನಾವು DL ಡ್ರೈವಿಂಗ್ ಕಲಿಸ್ಕೊಟ್ಟು, ಯಾಕಂದರೆ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಆಗ್ತದೆ. ಅವ್ರಿಗೆ ನಾವು ಡ್ರೈವಿಂಗ್ ಲೈಸೆನ್ಸ್ ಕೂಡ ಕೊಟ್ಟಿದ್ವಿ. ಅದರಿಂದ ಈಗ ಭಾಳ ಮಂದಿಗಳು ಈ ಊರು ಬಿಟ್ಟು ಬೇರೆ ಊರಿಗೆ ಹೋಗಿ ಅಲ್ಲಿ ಡ್ರೈವಿಂಗ್ ಟೌನ್ಗೆ ಹೋಗಿ ಅವರು ಡ್ರೈವಿಂಗ್ ಮಾಡಿಕೊಂಡು ಅವ್ರ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ನಾವು ಫಾರೆಸ್ಟ್ದವರು ಅವ್ರು ಹೆಲ್ಪ್ ವೇಟ್ ಮಾಡ್ತಾರಂದ್ರೆ ನಮ್ಗೆ ಅವರೇ ಕಲಿಸ್ಲತ್ತಾರ ಸರ್. ಅವರೇ ಕಲಿಸಿ 1 ತಿಂಗಳು ನಮ್ಗೆ ಟ್ರೈನಿಂಗ್ ಕೊಟ್ಟಾರ ಸರ್. ಬಂದು ನಮ್ಮ ಊರಿಗೆ 1 ತಿಂಗಳು ಟ್ರೈನಿಂಗ್ ಕೊಟ್ಟು ಅದ್ರ ಬಾದ 15 ದಿನ ಬಾದ್ ಮತ್ತು ಲೈಸೆನ್ಸ್ ಅವರೇ ಕೊಡ್ಲತ್ತಾರ ಸರ್. ಫಾರೆಸ್ಟ್ ಆಫೀಸರ್ ಒಂದು 750 ಮಂದಿ ಕೊಟ್ಟಾರೆ. ಅವ್ರು 750 ಮಂದಿಗೆ ಕಲಿಸಿನಿ ಸರ್.
ಅವ್ರಿಗೆ ಯಾಟ್ ರೋದ್ನಿಂದ ಕಲ್ಸಿನ ಅಂದ್ರೆ ಸರ್ ಅವರಿಗೆ ಪೂರಾ ಏನು ಬರಲ್ದವ್ರಿಗೆ ಭೀ ಪೂರಾ ಪರ್ಫೆಕ್ಟ್ ಮಾಡೀನಿ ಸರ್. ಅವರಿಗೆ ಪೂರಾ ಟ್ರಾಫಿಕ್ದಾಗ ನಡೆಸ್ಬೋದು, ಎಲ್ಲಿ ಭೀ ನೋಡಿಸ್ಬೋದು, ಅವ್ರು ಪೂರಾ ಎಲ್ಲಿ ಭೀ ಆಲ್ ಇಂಡಿಯಾದಾಗ ಎಲ್ಲಿ ಭೀ ನೋಡಿಸ್ಬೋದು ಸರ್. ಅವ್ರಿಗೆ ಆ ಟೈಪ್ ಮಾಡೀನಿ ರೀ. ಸ್ವಂತ ಕಾರ್ ತಗೊಂಡು ನಾವು ಊಟ ನಮ್ಮ ಜೀವನ ನಡೆಸ್ಕೋಬೋದು ಅಂತ ನಮ್ಗೆ ಗ್ಯಾರಂಟಿ ಇದೆ ಸರ್ ಇದ್ರ ಮೇಲೆ. ಕಟ್ ಕಟ್ ಅನ್ನೋ ಟೈಪ್ ರೈಟರ್ ಸದ್ದು ನನ್ನ ಕಿವಿ ಒಳಗೆ ತುಂಬಿತ್ತು. ಆದ್ರೀಗ ಸದ್ದಿಲ್ಲದ ಕಂಪ್ಯೂಟರ್ ಕಾಲಿಟ್ಟದ. ಈ ಗ್ರಾಮಗಳಲ್ಲಿ ನಾವು ಅಂದರೆ ಭಾಳಷ್ಟು ಬಡವರು ಹುಡುಗರು ಇದ್ದಾರೆ. ಗೌರ್ಮೆಂಟ್ ಸ್ಕೂಲಲ್ಲಿ ಕಲಿಯುವ ಒಂದು ವಿದ್ಯಾರ್ಥಿನಿಯರು ಇಲ್ಲಿದ್ದಾರೆ. ಅವರಿಗೆ ಕೆಲವೊಬ್ಬರಿಗೆ ಕಂಪ್ಯೂಟರ್ ಕಲಿಯೋಕೆ ಆಗ್ತಾ ಇಲ್ಲ. ಹಾಗಾಗಿ ಅವರು ಸಿಟಿಗೆ ಹೋಗಿಬಿಟ್ಟು ಕಂಪ್ಯೂಟರ್ ಕಲಿತು ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ಅವರಿಗೆ ನಾವು ಫ್ರೀ ಆಫ್ ಕಾಸ್ಟ್ ಕಂಪ್ಯೂಟರ್ ಒಂದು ಕಲಿಸ್ಬಿಟ್ಟಿದ್ದೇವೆ ಅಂದರೆ ಅವರು ಮುಂದೆ ಅವ್ರ ಕಾಲೇಜ್ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡು ಅವ್ರಿಗೆ ಅದು ಭಾಳಷ್ಟು ಅನುಕೂಲ ಆಗುತ್ತೆ. ಇವತ್ತು ನಾಳೆ ಕಂಪ್ಯೂಟರ್ ಯುಗ ಇದೆ. ಕಂಪ್ಯೂಟರ್ ಕಲ್ತರೆ ಯಾವುದೇ ಒಂದು ಹುದ್ದೆಗೆ ಹೋದ್ರೂ ಕೂಡ ಕಂಪ್ಯೂಟರ್ ಈಸ್ ಮಸ್ಟ್ ಅಂತಿದೆ. ಒಂದು ಶಿಕ್ಷಕನ್ನು ತಂದು ಒಂದು ಕ್ಲಾಸ್ ಮಾಡಿ ಎಲ್ಲ ಕಂಪ್ಯೂಟರ್ಗಳನ್ನು ತಂದು ದಿನ 1 ಗಂಟೆ ಸಮಯವನ್ನು ನಮಗೆ ಕಂಪ್ಯೂಟರ್ ಕಲೀಲಿಕ್ಕೆ ಕೊಡ್ತಾರೆ. ಕಂಪ್ಯೂಟರ್ ತರಬೇತಿ ಆಗಲಿ ಯಾರ ತಂದೆ ತಾಯಿಗಳು ಕಲಿಸಂಗಿಲ್ಲ. ಅದೇ ಫ್ರೀಯಾಗಿ ಆದಂಥ ತಂದೆ ತಾಯಿಗಳು ಎಲ್ಲ ಒಪ್ಕೊಂಡು ಕಳಿಸ್ಲತ್ತಾರ. 1 ಗಂಟೆ ಕುಂತರು ಏನು ಭೀ ಆಗಲ್ಲ ಅಂತ. ಅವರು ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಕಂಪ್ಯೂಟರ್ ತರಬೇತಿ ತೊಗೊಂಡಿರ್ತಾರೆ. ಅದು ಅವ್ರಿಗೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಇನ್ ಫ್ಯೂಚರಲ್ಲಿ ಅವರಿಗೆ ಅದು ಡೆಫಿನೆಟ್ಲಿ ಬೆನಿಫಿಟ್ ಆಗುತ್ತೆ. ಅರಣ್ಯ ಇಲಾಖೆಯವ್ರ ಚಲೋ ಕೆಲಸ ಬದಲಾವಣೆ ತಂತು. ದಿನ ಇಡೀ ಕಾಡ್ ಸುತ್ತಿ ಉರುವಲ್ ಕಟ್ಟಿಗೆ ಆರಿಸಿ ಹೊತ್ತು ತಂದು ಅಡುಗೆ ಮಾಡೋ ಪರಿಪಾಟ್ಲು ತಪ್ತು. ಚಿಂಚೋಳಿ ವನ್ಯಜೀವಿ ಧಾಮನ ನಾವು 2011ರಲ್ಲಿ ಡಿಕ್ಲೇರ್ ಆಗಿದೆ. ಅದರ ನಂತರ ಏನಾಯಿತು, ನಾವು ಇಲ್ಲಿ ಅವ್ರಿಗೆ ಮುಂಚೆ ಇಪ್ಪೆ ಹೂ ಕಲೆಕ್ಟ್ ಮಾಡಲಿಕ್ಕೆ, ಅಂಟು ಕಲೆಕ್ಟ್ ಮಾಡಲಿಕ್ಕೆ ಮತ್ತು ನಮ್ಮ ಸೀತಾಫಲದ ಪ್ಲಾಂಟೇಷನ್ಗಳಿದ್ದು, ಅದರಿಂದ ಅವ್ರಿಗೆ ರಿಸೋರ್ಸಸ್ ಸುಮಾರಷ್ಟು ಕಲೆಕ್ಟ್ ಮಾಡ್ತಾಯಿದ್ರು. ಅದಲ್ಲದೆ BDLನೂ ಕಲೆಕ್ಟ್ ಮಾಡ್ತಾಯಿದ್ರು. ವನ್ಯಜೀವಿ ಧಾಮ ಡಿಕ್ಲೇರ್ ಆದಮೇಲೆ ಅದೆಲ್ಲದನ್ನು ಸ್ಥಗಿತಗೊಂಡಿರ್ತೈತೆ. ಆದ್ದರಿಂದ ನಾವು ಅವ್ರಿಗೆ ಬೇರೆ ಅಲ್ಟರ್ನೇಟ್ ಅವ್ರಿಗೆ ವೊಕೇಶ್ನಲ್ ಕಲ್ಪಿಸ್ಕೊಡ್ಲೇಬೇಕಾಗಿತ್ತು. ಅದರಿಂದ ನಾವು ಅವ್ರಿಗೆ ವಿಶೇಷವಾಗಿ ಈ ಅರಣ್ಯದ ಮೇಲೆ ಅವಲಂಬನೆ ಕಡಿಮೆ ಮಾಡಲಿಕ್ಕೋಸ್ಕರ ಅವ್ರಿಗೆ ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಿದೆ. ಉಚಿತ ಗ್ಯಾಸ್ ಸಿಲಿಂಡರ್ನಿಂದ ಹೊಗೆ ಕೆಮ್ಮು ಇಲ್ಲದಂಗ ಒಲೆ ಹಚ್ಚುವಂಗಾತು. ನಾನ್ ಹೇಳೋ ಕಥೆಯೊಳಗಿನ ನೀತಿ ಸರಳದ. ಕಾಡಿನ ಹಸಿರೇ ನಮ್ಮ ಉಸಿರು. ಸರ್ಕಾರ ಅರಣ್ಯ ಇಲಾಖೆಯವರಷ್ಟೇ ಕಾಳಜಿ ಮಾಡಿದ್ರೆ ಸಾಲದು. ನಾವು ಅವ್ರ ಜೋಡಿ ಸೇರಿ ಕಾಡನ್ನ ಉಳಿಸಬೇಕು.